ನಮಸ್ಕಾರ. ಬೋರ್ಡ್ ಸ್ಟಾರ್ಟ್ ಅಕಾಡೆಮಿ ಭಟ್ಕಳ ಇದನ್ನ ಮೂಲ ಉದ್ದೇಶ ನಮ್ಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಯಾರು ತಯಾರಾಗ್ತಾರೆ ಅಂತ ಹುಡುಗರಿಗೆ ಒಂದು ಟ್ರೈನ್ ಮಾಡುವಂಥ ಒಂದು ಫೆಸಿಲಿಟೀಸನ್ನು ನಾವು ಕ್ರಿಯೇಟ್ ಮಾಡಿದ್ವಿ. ನಮ್ಮಲ್ಲಿ ಈಗ ಒಂದು ಫೌಂಡೇಶನ್ ಕೋರ್ಸ್ ಅಂತ ನಾವು ಇನಿಷಿಯಲ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ 5 months ಕೋರ್ಸ್ ಇರುತ್ತೆ. ಅದು ಕಂಪ್ಲೀಟ್ ಫುಲ್ ಟೈಮ್ ಇರ್ತದೆ. ಡಿಗ್ರಿ ಲೆವೆಲ್ ಎಕ್ಸಾಮಿನೇಷನ್ಸು ಯಾರು ಬರೀತಾರೋ ಹುಡುಗರು ಅವರು KS ಬರೀಲಿ, IAS ಬರೀಲಿ ಅಥವಾ ಬೇರೆ ಯಾವುದೇ ಎಕ್ಸಾಮಿನೇಷನ್ಸ್ SBI, IBPS ಇಂಥ ಎಕ್ಸಾಮಿನೇಷನ್ಗಳಿಗೆ ಫೌಂಡೇಶನ್ ಯಾವ ರೀತಿ ಇರಬೇಕು, ಯಾವ ರೀತಿ ಓದಬೇಕು, ಏನು ಓದಬೇಕು, ಏನು ಓದಬಾರ್ದು ಅನ್ನೋ ವಿಚಾರಗಳನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಅಕಾಡೆಮಿಯಲ್ಲಿ ಡಿಫ್ರೆಂಟ್ ಸಬ್ಜೆಕ್ಟ್ಸ್ಗೆ ಟ್ರೈನರ್ಸು ಬೆಂಗಳೂರು, ಧಾರವಾಡ ಮತ್ತು ದೆಹಲಿಗಳಿಂದ ಬರ್ತಾರೆ. ನಾವು ಮೊದಲನೇ ಬ್ಯಾಚಿಗೆ 50 ಜನರನ್ನು ನಾವು ಇದಕ್ಕೆ ಸೆಲೆಕ್ಟ್ ಮಾಡಿ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕು. ಆ ಓದೋ ಹುಡುಗರುಗಳಿಗೆ ಅವರೊಳಗಡೆ ಒಂದು ಕಾಂಪಿಟೇಟಿವ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಕ್ಯಾಂಪಸಲ್ಲಿ ಇಟ್ಟು ಅವ್ರನ್ನ ಬೆಳಗಿಂದ ಸಂಜೆವರೆಗೂ ಟ್ರೈನ್ ಮಾಡ್ತೇವೆ. ನಮ್ಮಲ್ಲಿ 50 ಕಂಪ್ಯೂಟರ್ಗಳ ಲ್ಯಾಬ್ ಇದೆ. ನಾವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡ್ತೀವಿ, ಮಾಕ್ ಟೆಸ್ಟ್ ಮಾಡ್ತೀವಿ, ಟೆಸ್ಟ್ ಪೇಪರ್ ಅನಾಲಿಸಿಸ್ ಮಾಡ್ತೀವಿ. ಇದು ನಮ್ಮ ಕರಾವಳಿ ಭಾಗದಲ್ಲಿ ಈ ರೀತಿ ಯಾವುದೇ ಒಂದು ಫೆಸಿಲಿಟೀಸ್ ಇದ್ದು ಇವೆಲ್ಲ ಮಾಡುವಂಥ ಸಂಸ್ಥೆಗಳು ಇಲ್ಲ. ಆದ್ದರಿಂದ ಇದನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ನನಗೆ ವಿದ್ಯಾರ್ಥಿಗಳ ಸಹಕಾರ ಆಗತ್ತೆ. ಅದು ದಯಮಾಡಿ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬರೀಬೇಕು ಅಂತಿದ್ದೀರೋ ನೀವೆಲ್ಲರೂ ಈ ಕೋರ್ಸ್ಗಳಿಗೆ ಜಾಯಿನ್ ಆಗಿ. ಯಾಕಂದರೆ ನಾವು ಇದನ್ನು ಕಮರ್ಷಿಯಲ್ ಟಾರ್ಗೆಟೆಡ್ ಮಾಡ್ತಾ ಇಲ್ಲ. ಬೇಸಿಕ್ ಫೀಸಲ್ಲಿ ನಾವು ಈ ಕೋರ್ಸನ್ನು ಟ್ರೈನರ್ಸ್ಗಳಿಗೆ ಏನು ಹೊರಗಡೆಯಿಂದ ಕರೆಸ್ತೀವಿ ಅದಕ್ಕಾಗುವಷ್ಟೇ ಕಾಸ್ಟ್ ಇಟ್ಟು ನಾನು ಈ ಕೋರ್ಸನ್ನು ಡಿಸೈನ್ ಮಾಡಿದ್ದೀನಿ. ಇದ್ರದ್ದು ನಮ್ಮ ಪ್ರಿನ್ಸಿಪಾಲ್ಸ್ ಸ್ಟುಬೆಂಡ್ IAS ಅಂತಿದ್ದಾರೆ. ಅವರು ಫರ್ದರ್ ಡೀಟೇಲ್ಸನ್ನು ಕೊಡ್ತಾರೆ ನಿಮಗೆ.